ವರ್ಷ MP ಇದ್ರು, ಅಂಬರೀಷ್ ಸಚಿವರಿದ್ರು, ಅಂಬರೀಷ್ ಹಿಂದೆಗಡೆ ನಾವೆಲ್ಲ ಇದ್ವಿ, ನಡ್ಕೊಂಡು ಹೋಗ್ತಾ ಇದ್ವಿ. ರಾಜಕಾರಣ ಮಾಡಬೇಕು ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಅಧಿಕಾರ ಇರಬೇಕು ಇವತ್ತಿನ ದಿನಗಳಲ್ಲಿ. ಮತ್ತೆ ಅವ್ರ ಒಂದು ಉದ್ದೇಶ ಒಂದೇ, ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಬಿಜೆಪಿಯನ್ನ ಪ್ರಾಬಲ್ಯ ಮಾಡಬೇಕು ಅಂತ ಹೇಳಿ. ಸೊ ಪ್ರಾಬಲ್ಯ ಮಾಡಬೇಕು ಅಂದ್ರೆ ಸುಮ್ಮನೆ ಪ್ರಾಬಲ್ಯ ಮಾಡಕ್ಕಾಗಲ್ಲ. ಅದಕ್ಕೆ ಒಂದು ಆಲ್ಟರ್ನೇಟ್ ಅಧಿಕಾರ ಇರಲೇಬೇಕಲ್ಲ. ಈಗ ಅವರು ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಸಾಧನೆಗಳು ಬಹಳ ಇದೆ. ಅದನ್ನ ಮಾನದಂಡ ಇಟ್ಕೊಂಡು ರಾಜ್ಯಸಭಾ ಸದಸ್ಯ ಕೊಡಿ ಅಂತ ಕೇಳ್ತಾರೆ. ಭಾರತೀಯ ಜನತಾ ಪಕ್ಷದ ಸಭೆ ಇದ್ದಾಗ ಕರೆದ್ರೆ ಖಂಡಿತ ಬಂದಿದ್ದಾರೆ. ಅವರು ಮತ್ತೆ ಇನ್ನೊಂದು ಏನಂದ್ರೆ ಯಾವ್ದಾದ್ರು ಸಮಾರಂಭಗಳಿಗೆ ಹೋಗೋರಿಗೆ ಇನ್ವೈಟ್ ಮಾಡಿದ್ರೆ ಖಂಡಿತ ಬರ್ತಾರೆ. ಹೇಳ್ಬೋದು, ನಿಮಗೆ ಒಂದು ಅಧಿಕಾರ ಬೇಕು, ಇದಕ್ಕೆಲ್ಲ ಉತ್ತರ ಅಧಿಕಾರ ಸಿಕ್ಕಾಗ ತಗಿತಾರೆ. ಅವ್ರು ಆಕ್ಟಿವ್ ಆಗಿ ಇಲ್ಲಿ ಬಂದು ಇಲ್ಲಿ ಕೆಲಸ ಕಾರ್ಯಗಳನ್ನ ಇಲ್ಲಿ ಸಭೆ ಸಮಾರಂಭಗಳನ್ನ ಏನೇನು ಸೇರ್ಬೇಕು ಅದು ಖಂಡಿತ ಸತ್ಯ. ಈಗ ಯಾವುದೇ ಕಾರಣಕ್ಕೂ ಬರ್ತಾ ಇಲ್ಲ ಅಂತ ನಾವು ಒಪ್ಪಲಿಲ್ಲ, ಕರೀತಾ ಇಲ್ಲ. ಸೊ ಚುನಾವಣಾ ಮಟ್ಟದಲ್ಲಿ ಮಾತ್ರ ಮೈತ್ರಿ, ನಂತರದಲ್ಲಿ ಮೈತ್ರಿ ಇಲ್ಲ ಅನ್ನೋ ಮಟ್ಟಕ್ಕೇನೋ ಕಾಣಿಸ್ತಾ ಇದೆ. ಏನೇ ಇದ್ರೂ ಕೂಡ ನಮಗೊಂದು ಆಶಾಭಾವನೆ ಇತ್ತು. ಸುಮಲತಾ ಅಂಬರೀಷ್ ಅವ್ರನ್ನ ಭಾರತೀಯ ಜನತಾ ಪಕ್ಷ ಒಂದು ಅಧಿಕಾರ ಕೊಡುತ್ತೆ. ಅವ್ರು ಹೇಳ್ತಾರೆ, ಈಗ ಅವರ ಅಧಿಕಾರ ಬೇಡ ನನಗೆ ಅಂತಾನೆ ಹೇಳೋದು. ನಮ್ಮ ನಾಯಕಿ ಕೇಳಿದ್ರೆ ಏನ್ ಹೇಳ್ತಾರೆ, ನನಗೇನು ಬೇಡ, ನನ್ನ ಅಧಿಕಾರ ಬೇಡ ಅಂತ ಹೇಳ್ತಾರೆ. ಅಧಿಕಾರ ಅವ್ರು ಬೇಡ ಇದ್ರು, ನಮ್ಮ ಕಾರ್ಯಕರ್ತರ ಕತೆ, ಅವರೇ ನಂಬ್ಕೊಂಡಿರುವಂತ ಕಾರ್ಯಕರ್ತರ ಕತೆ ಬೇಕಾದ್ರೆ ಜಿಲ್ಲಾ ಮಟ್ಟದಲ್ಲಿ ಮತ್ತೆ ರಾಜ್ಯ ಮಟ್ಟದಲ್ಲಿ ಅಂಬರೀಷ್ ಅಭಿಮಾನಿಗಳು, ಅಂಬರೀಷ್ ಅಣ್ಣವರು ನಮ್ಮ ಲಿಂಗರಾಜನವ್ರು ಹೇಳ್ತಾರೆ ಅದ್ರ ಬಗ್ಗೆ. 7B ಫಾರಂ ಅವ್ರ ಮನೆಗೆ ತರಿಸ್ಕೊತಾ ಇದ್ರು. ಅಂಬರೀಷ್ ಅವರ ಶಕ್ತಿ ಅದು. ಅಂತ ಶಕ್ತಿ ಇರ್ತಕ್ಕಂಥ ಅವರ ಧರ್ಮಪತ್ನಿಗೆ ಇದುವರೆಗೂ ಕೂಡ ಭಾರತೀಯ ಜನತಾ ಪಕ್ಷ ಒಂದು ಉನ್ನತವಾದ ಸ್ಥಾನವನ್ನು ಕೊಡಬೇಕು ಅಂತ ನಮ್ಮೆಲ್ಲರ ಆಸೆ. ಅವ್ರಿಗೆ ಆಸೆ ಇದ್ರೂ ಕೂಡ ನಾವು ಕಾರ್ಯಕರ್ತರಾಗಿ ಅವರ ಅಭಿಮಾನಿಗಳಾಗಿ ನಮ್ಮ ಆಸೆಯನ್ನು ವ್ಯಕ್ತಪಡಿಸ್ತೀವಿ. ದಯಮಾಡಿ ಭಾರತೀಯ ಜನತಾ ಪಕ್ಷದ ವರಿಷ್ಠರು ಇದರ ಬಗ್ಗೆ ಗಮನ ಹರಿಸಿ ರಾಜ್ಯಸಭಾ ಸ್ಥಾನವನ್ನ ನೀಡಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ. ಯುವ ಮುತ್ಸದ್ದಿ ಮತ್ತೆ ರಾಜಕೀಯದಲ್ಲಿ ತನ್ನದೇ ಆದಂತ ಹೆಸರು ಮಾಡತಕ್ಕಂಥ ಅಂಬರೀಷ್ ಅವರ ಧರ್ಮಪತ್ನಿ ಸುಮಲತಾ ಅಂಬರೀಷ್ ಅವ್ರನ್ನ ಒಂದು ಸ್ಥಾನವನ್ನು ಕೂಡ ಕೊಟ್ಟಿಲ್ಲ ಅನ್ನೋದು ನಮಗೆ ಬಹಳ ಬೇಸರವಾದ ಸಂಗತಿ. ಈಗ ಏನು ಮುಂದಿನ ದಿನಗಳಲ್ಲಿ ರಾಜ್ಯಸಭಾ ಏನು ಚುನಾವಣೆ ನಡೀತಾ ಇದೆ, ಆ ರಾಜ್ಯಸಭಾ ಚುನಾವಣೆಗೆ ನಮ್ಮ ನಾಯಕಿಯಾದಂಥ ಸುಮಲತಾ ಅಂಬರೀಷ್ ಅವ್ರನ್ನ ಪರಿಗಣನೆ ಮಾಡಬೇಕು. ಪರಿಗಣನೆ ಮಾಡಲಿಲ್ಲ ಅಂತ ಪಕ್ಷದಲ್ಲಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಒಟ್ಟಾರೆಯಾಗಿ ರಾಜ್ಯದಲ್ಲಿರ್ತಕ್ಕಂಥ ಅಂಬರೀಷ್ ಅಭಿಮಾನಿಗಳು ಹಾಗೆ ಸುಮಲತಾ ಅಂಬರೀಷ್ ಅಭಿಮಾನಿಗಳು ಭಾರತೀಯ ಜನತಾ ಪಕ್ಷದ ಬಗ್ಗೆ ಇಟ್ಟಿರ್ತಕ್ಕಂಥ ಗೌರವ ಎಲ್ಲೋ ಒಂದು ಕಡೆ ಕ್ಷೀಣಿಸ್ತಾ ಹೋಗುತ್ತೆ. ಯಾಕೆಂದ್ರೆ ಅವರ 5 ವರ್ಷಗಳಲ್ಲಿ